ನಮಸ್ಕಾರ, ನನ್ನ ಹೆಸರು ಗಂಗಾಧರ ಗೇನ್, ಪ್ರಾಪರ್ ತಿಕೋಟ ತಾಲೂಕಾ, ರತ್ನಾಪುರ ಊರು. ನಾವು ಇವತ್ತು ರಾಜನಾಳ್ ಊರಲ್ಲಿದ್ದೇವೆ. ಇಲ್ಲಿ ಲಿಂಬಿಂಗ್ ತೋಟಕ್ಕೆ ನಮ್ಮ ಕಿಸಾನ್ ಪ್ರಾಡಕ್ಟ್ ಆದಂಥ ಕಿಸಾನ್ ಕಿಂಗ್, ಕಿಸಾನ್ ಗ್ರೋತ್, ಕಿಸಾನ್ ಡೆವಲಪರ್ ಈ ಮೂರು ಪ್ರಾಡಕ್ಟ್ಗಳನ್ನ ಇಲ್ಲಿ ಉಪಯೋಗ ಮಾಡಕ್ಕೆ ಕೊಟ್ಟಿದ್ದೇವೆ. ಇಲ್ಲಿ ರೈತರಿಗೆ ಕೇಳೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಹಿರು ಕೇಮೂರ್ ರಾಠೋಡ್. ಊರು ಯಾವ್ದ್ರಿ? ರಾಜನಾಳ್ ಸರ್, ರಾಜನಾಳ್ LT. ರಾಜನಾಳ್ LT. ಹ್ಞೂ ಸರ್. ಸರ್, ನಿಮ್ಗೆ ನಾವು ಪ್ರಾಡಕ್ಟ್ ಇಲ್ಲಿ ಕೊಡ್ಲಾಕ್ ಬಂದಿದ್ದೇವ್ರಿ. ಹ್ಞೂ ಸರ್. ಕೊಡ್ಲಾಕ್ ಬಂದಾಗ ನಿಮ್ದು ಲಿಂಬಿ ಗಿಡ ಹೆಂಗಿತ್ರಿ? ಅವಾಗ ಸ್ವಲ್ಪ ರೋಗಗಳು ಇದ್ದು ರೀ. ಈಗ ಪ್ರೊಟೆಕ್ಟ್ ಹಾಕೋದ್ರಿಂದ ನನ್ನ ಗಿಡಗಳು ಚಿಗಿಯಾಕತ್ತೇವ್ರಿ, ಹೂ ಬಿಡಾಕತ್ಯಾವ, ಎಲ್ಲಾನು ಚಲೋ ಅದಾವ್ರಿ. ಈ ಸದ್ಯ ಹೂನು ಜಾಸ್ತಿ ಬಿಟ್ಟಾವ್ರಿ. ಹೂನು ಬಿಟ್ಟಾವ್ರಿ, ರಿಸಲ್ಟ್ ಚಿಗಿಯಾಕತ್ತೇವ್ರಿ. ಈ ಟೈಪ್ ಹೂ ಅದಾವ್ರಿ. ಫ್ರೆಂಡ್ಸ್, ನೋಡ್ಬೋದು ನೀವು ಈ ಲಿಂಬಿ ಗಿಡ ಹೂ ಯಾವ ತರ ಸೆಟ್ಟಿಂಗ್ ಆಗಿದಾವೆ ಅಂತ ನೋಡಿಲಿ. ಎಲ್ಲಾ ಕಡೆ ನೋಡ್ಬೋದು ಹೂ. ಈ ಕಡೆ ಹೂ ಆಗಂಗಿಲ್ಲ ಅಂತೇಳಿ ಕೆಮಿಕಲ್ ರಸಗೊಬ್ಬರವನ್ನು ತಂದು ಸ್ಪ್ರೇ ಮಾಡ್ತೀರಿ. ಆದ್ರೆ ನಮ್ಗೆ ಆರ್ಗಾನಿಕ್ ಆದಂತ ಪ್ರಾಡಕ್ಟ್ ಕಿಸಾನ್ ಕಿಂಗ್, ಕಿಸಾನ್ ಡೆವಲಪರ್ ಈ ಮೂರು ಪ್ರಾಡಕ್ಟ್ಗಳನ್ನ ಡ್ರಿಂಚಿಂಗ್ ಮಾಡಿದ್ದಾರೆ. 1 ತಿಂಗಳ ಪ್ಲಾಟ್ ಡ್ರಿಂಚಿಂಗ್ ಮಾಡಿದಂತ 1 ತಿಂಗಳಲ್ಲಿ ನೀವು ನೋಡ್ಬೋದು ಹೂ ಯಾವ ತರ ಬಿಟ್ಟಿದೆ. ನೀವು ನೋಡ್ಬೋದು ಯಾವ ತರ ಹೂ ಇದೆ ಅಂತ. ಕಾಯಿ ಕೂಡ ನೋಡ್ಬೋದು, ಹೂ ಕೂಡ ನೋಡ್ರಿ. ಹೂ ಆಗಂಗಿಲ್ಲ, ಹೂ ನಿಂದ್ರಂಗಿಲ್ಲ ಅಂತೇಳಿ ನೀವು ಕೆಮಿಕಲ್ ಸ್ಪ್ರೇ ತಂದು ಸ್ಪ್ರೇ ಮಾಡ್ತೀರಿ. ನಮ್ದು ಹೊಟ್ಟೆ ಕೆಳಗಡೆ ಡ್ರಿಂಚ್ ಮಾಡಿದ್ದಾರೆ. ಗಿಡ ನೋಡ್ಬೋದು ಯಾವ ತರ ಚಿಗುರು ಇದೆ ಅಂತ ನೋಡ್ರಿ. ಇದನ್ನ ಒಂದು ಬ್ಯಾರಲ್ದೊಳಗ ಇದೊಂದು ಹಾಕಿನಿ, ಇದೊಂದು ಹಾಕಿನಿ, ಇದೊಂದು ಹಾಕಿನಿ. 200 ಲೀಟರ್ದೊಳಗೆ ನೀರಿನೊಳಗ ಮಿಕ್ಸ್ ಮಾಡಿ ಒಂದು ಗಿಡಕ್ಕೆ 2 ಚರಿಗೆ ಅಂತಲೇ ನಾ 1 ಲೀಟರ್ ಬಡ್ಡಿ ಒಳಗೆ ಹಾಕಿನಿ. ಆನಂತರ ನೀರು ಬಿಟ್ಟು ಬಡ್ಡಿ ಒಳಗೆ ಹಾಕಿನಿ. ಆನಂತರ ಈ ಟೈಪ್ ಕರಗ ಮಣ್ಣು ಆಗುತ್ತದೆ. ಇದು ಉಪಯೋಗ ಮಾಡೋದ್ರಿಂದ ನಿಮಗೆ ಏನ್ ಅನಿಸ್ತ್ರಿ? ಈ ಗಿಡ ಎಲ್ಲ ಚಿಗ್ತಾವ ಸರ, ಗಿಡ ಹೂ ಬಿಟ್ಟಾವ್ರಿ. ನನ್ನ ರೋಗ ಇದ್ದು ಗಿಡಗಳಕ್ಕ ಬಿಳಿ ಜಿಗಿ ಬೀಳ್ತಿದ್ವು, ಬಿಳಿ ಜಿಗಿನೂ ಇಲ್ಲ, ಏನು ರೋಗ ಇಲ್ಲ. ಇವು ಗಿಡಗಳು ಈಗ ಚಿಗತ್ತು, ಎಲೆಗಳು ಫ್ರೆಶ್ ಅದಾವ್ರಿ. ಈ ಸದ್ಯ ಗಿಡ ನನಗ ಫ್ರೆಶ್ ಕಾಣಿಸಾಕತ್ತೇವ. ಈ ಸದ್ಯ ನಾ ಇದಕ್ಕಿಂತ ಮೊದಲ ನಾ ಚಿಗಿಯಾಗಿ ಗಿಡಗಳು ಪೈಲ ನಾನು ಜಿಗಿ ಬೀಳ್ತಿದ್ವು. ಈ ಸದ್ಯ ನನ್ನ ಗಿಡಗಳಿಗೆ ಜಿಗಿ ಇಲ್ಲ. ಪೈಲ ಅವು ನಾ 2-3 ವರ್ಷದಿಂದ ನಾನು ಕೆಮಿಕಲ್ ಗೊಬ್ಬರ ಇವೆಲ್ಲ ವಾಪಸ್ತಿದೆ, ಅದರಿಂದ ದಿನ ಜಿಗಿಗಳು ಬೀಳ್ತಿದ್ವು. ಈ ಸದ್ಯ ನನಗೆ ಗಿಡಗಳಿಗೆ ಜಿಗಿನೇ ಇಲ್ಲ. ಅಂದ್ರೆ ಮೊದಲನೇ ಕೆಮಿಕಲ್ ಉಪಯೋಗ ಮಾಡೋದ್ರಿಂದ ಎಲ್ಲ ರೋಗಗಳು ಇದ್ರು. ಪೈಲ ಕೆಮಿಕಲ್ ದಿಂದ ನನ್ನ ರೋಗಗಳು ಇದ್ದು. ಇವು ಮೂರು ಔಷಧ ನಾನು ಒಂದು ಬ್ಯಾರಲ್ದೊಳಗೆ ಹಾಕಿ 200 ಲೀಟರ್ದೊಳಗೆ ಹಾಕಿ ಇದನ್ನ ಒಂದ್ ಗಿಡಕ್ಕೆ 2 ಲೀಟರ್ ಗಟ್ಲೆ ನೀರ್ ಹಾಕಿನ್ರಿ. ಡ್ರಿಂಚ್ ಮಾಡ್ರಿ. ಪೈಲ್ ನೀರ್ ಬಿಟ್ಟು ನೀರಿನೊಳಗೆ ಮಿಕ್ಸ್ ಮಾಡಿಬಿಟ್ಟಿನಿ. ಅದರಿಂದ ನನ್ನ ಗಿಡಗಳು ಈ ಸದ್ಯ ಚಿಗತ್ತು, ರೋಗಗಳು ಯಾವುದು ಕಾಣಿಸಂಗಿಲ್ಲ. ಸೊ ಫ್ರೆಂಡ್, ಇವ್ರು ಹೇಳೋದು ಇಷ್ಟೇ. ಈ ಮೂರು ಪ್ರಾಡಕ್ಟ್ ಕಿಸಾನ್ ಕಿಂಗ್, ಕಿಸಾನ್ ಡೆವಲಪರ್, ಕಿಸಾನ್ ಗ್ರೋತ್ ಈ ಮೂರು ಪ್ರಾಡಕ್ಟ್ ಉಪಯೋಗ ಮಾಡೋದ್ರಿಂದ ಎಲೆಗಳನ್ನು ಕೂಡ ಫ್ರೆಶ್ ಆಗಿದಾವೆ, ಹೂ ಕೂಡ ಜಾಸ್ತಿ ಇದಾವೆ. ನೀವು ರೈತರಿಗೆ ಪಡ್ತೀರಿ? ನಾವು ರೈತರಿಗೆ ಏನಿದ್ರೆ ಇವು ಔಷಧಗಳು ಎಲ್ಲಾರು ತಗೋರಿ, ಎಲ್ಲಾರು ತಗೊಂಡ್ ಹಾಕ್ರಿ, ಎಲ್ಲರಿಗೂ ಬೆಳೀತದ. ಈ ಟೈಪ್ ನಾವು ಹೇಳ್ತೀವ್ರಿ, ಉಪಯೋಗ ಮಾಡ್ರಿ ಅಂತ ಉಪಯೋಗ ಮಾಡ್ರಿ ಅಂತ ಹೇಳಾಕತ್ತೀವಿ. ಓಕೆ, ರೈತರಿಗೆ ಇಷ್ಟೇ ವಿಷಯ ಮುಕ್ತ ಭೂಮಿ, ರೋಗ ಮುಕ್ತ ಭಾರತ ಅಭಿಯಾನದಲ್ಲಿ ಕೈ ಜೋಡಿಸಿ ಈಗ ಆರ್ಗಾನಿಕ್ ಸಾವಯವ ಗೊಬ್ಬರದಂತ ಉಪಯೋಗ ಮಾಡ್ರಿ ಅಂತ ಹೇಳ್ತಾ ಜೈ ಹಿಂದ್, ಜೈ ವೇಮಾರ್ಟ್.